ಹಾಯ್ ನಮಸ್ತೆ ಸ್ಪಿರಿಚುವಲ್ ಸೋಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರುತಿ ನಾಗಸುಂದರ. ಇವತ್ತು ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಹೇಳಬೇಕು ಅಂತ ಅಂದ್ಕೊಂಡಿರೋದು ವಾರಾಹಿ ಮಾತೆಯ ಬಗ್ಗೆ. ವಾರಾಹಿ ಮಾತೆಯ ಪವರ್ಫುಲ್ ಮಂತ್ರದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ಈ ವಿಷಯ ಹೇಳೋಕ್ಕೂ ಮುಂಚೆ ಯಾರೆಲ್ಲ ವಾರಾಹಿ ಮಾತೆಯ ಭಕ್ತರಿದ್ದೀರಾ ಅವರೆಲ್ಲ ನನಗೆ ಕಮೆಂಟಲ್ಲಿ ಜೈ ವಾರಾಹಿ ಮಾತೆ ಅಂತ ತಿಳಿಸ್ಕೊಡಿ. ನನಗೂ ಗೊತ್ತಾಗುತ್ತೆ ಯಾರೆಲ್ಲ ವಾರಾಹಿ ಮಾತೆಯ ಭಕ್ತರಿದ್ದೀರಾ ಅಂತ. ನಾನು ಹೇಳಬೇಕು ಅಂದ್ಕೊಂಡಿರೋ ಈ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ. ಹಾಗೆ ಈ ಮಂತ್ರ ಹೇಳಬೇಕು ಅಂದರೆ ನಾನು ಮಡಿಯಿಂದನೇ ಇರಬೇಕು, ನಾನು ಸ್ನಾನ ಮಾಡಿರಬೇಕು, ಆ ಥರ ಏನೂ ಇಲ್ಲ. ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಅಥವಾ ನಿಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಆ ಥರ ಕೂತ್ಕೊಂಡು ವಾರಾಹಿ ಮಾತೆಯನ್ನು ನೆನೆಸ್ಕೊಳ್ಳಿ. ಆಮೇಲೆ ನಾನು ಹೇಳುವ ಈ ಮಂತ್ರನ 21 ಸಾರಿ ಹೇಳಬೇಕು. 21 ಸಾರಿ ಹೇಳಿದ ಮೇಲೆ ವಾರಾಹಿ ಮಾತೆಯನ್ನು ಮತ್ತೆ ನೆನೆಸ್ಕೊಂಡು ನಿಮಗೆ ಏನು ಕೆಲಸ ಆಗಬೇಕು ಆ ಕೆಲಸನ ಅಮ್ಮನ ಹತ್ರ ಹೇಳಿ. ಇದು 24 ಅವರ್ಸಲ್ಲಿ ತುಂಬ ಜನಕ್ಕೆ 24 ಅವರ್ಸೇ ಅಲ್ಲ, ಒಂದು 14 ಅವರ್ಸು, ಒಂದು 12 ಅವರ್ಸಲ್ಲೆಲ್ಲ ಅವ್ರಿಗೆ ಸಕ್ಸಸ್ ಆಗಿದೆ. ಅಷ್ಟೊಂದು ಪವರ್ಫುಲ್ ಮಂತ್ರ ಇದು, ಓಕೆನಾ? ಸೊ ಮೈಂಡು ಮತ್ತು ನಮ್ಮ ಮನಸ್ಸನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಂಡಿರಬೇಕು. ನಾವೇನು ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ಕೆಲಸ ಪಾಸಿಟಿವ್ ಆಗೇ ಇರಬೇಕು. ನೆಗೆಟಿವ್ ಆಗಿದ್ದರೆ ಇದು ಕಾರ್ಯ ಆಗೋದಿಲ್ಲ, ಓಕೆನಾ? ಈ ಮಂತ್ರ ಬಂದು ಓಂ ಶ್ರೀಂ ಹ್ರೀಂ ಅತಿಶಯ ಕಾರ್ಯಸಿದ್ಧಿದಾಯಿಯೇ ಶ್ರೀ ವಾರಾಹಿಯೇ ನಮೋ ನಮಃ. ಓಂ ಶ್ರೀಂ ಹ್ರೀಂ ಅತಿಶಯ ಕಾರ್ಯಸಿದ್ಧಿದಾಯಿಯೇ ಶ್ರೀ ವಾರಾಹಿಯೇ ನಮೋ ನಮಃ. ಈ ಮಂತ್ರನ ನೀವು 21 ಟೈಮ್ಸ್ 21 ಬಾರಿ ಹೇಳಬೇಕು, ಅಥವಾ 11 ಬಾರಿ ಹೇಳಬೇಕು. ನೀವು 21 ಸರಿ ಹೇಳಿದ್ರೆ ನಿಮಗೆ ಬೇಗನೆ ಸಕ್ಸಸ್ ಆಗುತ್ತೆ. ನೀವು ಕೂಡ ಈ ಮಂತ್ರನ ಟ್ರೈ ಮಾಡಿ. ಹಾಗೆ ಇನ್ನೊಂದು ಅಪ್ಡೇಟ್ನ ಹೇಳಬೇಕು. ವಾರಾಹಿ ಮಾತೆಯನ್ನು ಪೂಜೆ ಮಾಡಬೇಕು ಅಂದರೆ ನೀವು ಪಂಚಮಿ ಮತ್ತು ಅಷ್ಟಮಿ ದಿನ ಪೂಜೆ ಮಾಡಿ. ಇದನ್ನು ಹೇಗೆ ಪೂಜೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಅಂದ್ಕೊಂಡಿರೋಂಥ ಎಲ್ಲ ಕಾರ್ಯನೂ ನಿಮಗೆ ಸಕ್ಸಸ್ ಆಗುತ್ತೆ. ಈ ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೀವು ಚೆಕ್ ಮಾಡಿ, ಓಕೆನಾ? ಹಾಗೆ ನಿಮಗೆ ಯಾರಾದರೂ ಪೀರಿಯಡ್ಸ್ ಆಗಿದ್ದರೆ, ಮತ್ತು ಯಾವುದಾದ್ರೂ ಸಾವಿನ ಮನೆಗೆ ಹೋಗಿದ್ದರೆ, ಯಾವುದಾದ್ರೂ ಮೈಲಿಗೆ ಇರೋಂಥ ಜಾಗಕ್ಕೆ ಹೋಗಿದರೆ, ಅಥವಾ ನೀವೇನಾದರೂ ಮೈಲಿಗೆ ಆಗಿದ್ದರೆ ದಯವಿಟ್ಟು ಈ ಮಂತ್ರನ ಹೇಳಕ್ಕೆ ಹೋಗಬೇಡಿ. ನನಗೆ ಯಾವುದೆಲ್ಲ ಮಂತ್ರಗಳು ಗೊತ್ತಿದೆಯೋ ಅದ್ರ ಉಪಯೋಗ ಏನು, ಹೇಗೆ ಪೂಜೆ ಮಾಡೋದು, ನನಗೆ ಗೊತ್ತಿರೋಷ್ಟನ್ನು ನಾನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.